ಸೊಕ್ಕಿನ ಮಗನ ತಾಯನಂದ ಈ ಪುಣ್ಯದ ನೆಲದಲ್ಲಿ ಚಲಿಸಿ ಭೀಮಂತ ಅಣ್ಣ ತಮ್ಮಗಳ ಈ ರಾಜ್ಯದ ಜನಗಳ ಇವರು ಸಾವಿರಕ್ಕೆ ಮಾಡ್ತಾರೆ ಸರ್ಕಾರಕ್ಕೆ ವರದಿ ಸಲ್ಲಿಸಿ ನೋಡಿ ಗಮನ ಮಾಡ್ತೀಯಲ್ಲ ಮಗನೇ. ನಾನು ನಿರ್ಮಿಸಿಕೊಂಡಿರುವ ಕೋಟೆ ಒಳಗೆ ನಿರುತ್ತೈವತ್ತು ಬದುಕಬೇಕಾದರೆ ಈ ಚೋರು ಉಳಿದ ಕಚ್ಚದ ಮೇಲೆ ಗುಂಡಿಗಿರಬೇಕು. ಅಂಥವರಿಗೆ ಮಾತ್ರ ಈ ರಾಜದ ನೆಲೆ ಇಲ್ಲದಿದ್ದರೆ ಈ 20,000 ಬುದ್ಧಿವಂತಿಗೆ ನಿಮ್ಮಂತ ಎಷ್ಟೋ ಜಮೀದಾರು ಮಾಡಿದ್ರೆ ಸುಟ್ಟು ಮುಂದೆಗಿವೆ. ಈ 80,000 ಮುಂದಿನ ಗುರಿ ಸರ್ಕಾರದ ರೈತರಿಗೆ ಬರ್ತಕ್ಕಂಥ ಗೊಬ್ಬರ ಹಾಗೂ ಕೀಟನಾಶಕ ಔಷಧಗಳು ನನಗೆ ಓದಿ ನಿರ್ಧರಿಸುತ್ತೇನೆ. ಕಲಬೆರಕೆ ವಸ್ತುಗಳನ್ನು ತರಿಸಿ ರೈತರಿಗೆ ಕೊಡುತ್ತೇನೆ. ಯಾಕೆ ಬಂದೆ? ರೈತರ ನಂತರ ತಲೆಗುಡಿ ಸಾಲವನ್ನು ನಾವು ತಮ್ಮ ಜಮೀನುಗಳಿಗೆ ಮಾರಾಟ ಮಾಡಬೇಕು. ಆ ಜಮೀನಲ್ಲಿ ನಾನು ಶಾಲೆ ಕಾಲೇಜ್ ಆಸ್ಪತ್ರೆಯನ್ನು ನಿರ್ಮಿಸಿಕೊಂಡು ಹೋದ ವಿದ್ಯಾರ್ಥಿ ಕೈಯಲ್ಲಿ ಗಾಜಾಟ ಕೈಯಲ್ಲಿ ಕೊಟ್ಟು ಅವರು ಆರೋಗ್ಯದ ಬೌದ್ಧ ಮಾಡಿ ಅವರನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಕೊಂಡು